ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ಕೇಳ್ತಾ ಇದ್ರಿ ಅರ್ನಿಂಗ್ಸ್ ಯಾವುದು, ಫುಡ್ ಡೆಲಿವರಿ ಮಾಡಬೇಕಾದ್ರೆ ಚೆನ್ನಾಗಿರೋ ಅರ್ನಿಂಗ್ಸ್ ಯಾವುದಿದೆ ಅಂತ ಕೇಳ್ತಾ ಇದ್ರಿ. ನಾನು 3 ಡೇಸ್ ಚಾಲೆಂಜ್ನ ತೊಗೊಂಡಿದ್ದೆ. ರ್ಯಾಪಿಡೋ, ಶಾಡೋಫ್ಯಾಕ್ಸ್, ಅದೇ ರೀತಿ ಲೋಡ್ ಸೇರು, ಈ ಮೂರಲ್ಲಿ ಯಾವುದು ಅರ್ನಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೊಂದು ಚಾಲೆಂಜ್ನ ತೊಗೊಂಡಿದ್ದೆ. 3 ದಿನದ ಚಾಲೆಂಜು. 8 ಅವರ್ ನಾನು ಕೆಲಸನ ಮಾಡಬೇಕು. 12 ಗಂಟೆಯಿಂದ 4 ಗಂಟೆ ಮಾಡಬೇಕು. ಅದೇ ರೀತಿ 7 ಗಂಟೆಯಿಂದ 11 ಗಂಟೆವರೆಗೂ ನಾನು ಚಾಲೆಂಜ್ ಥರ ವಿಡಿಯೋನ ಮಾಡಬೇಕು. ಅಂದರೆ ಅರ್ನಿಂಗ್ಸ್ ಎಷ್ಟಾಗುತ್ತೆ, ಅದೇ ರೀತಿ ಡಿಸ್ಟೆನ್ಸ್ ಯಾವ ರೀತಿ ಕೊಡ್ತಾನೆ, ಪೇಔಟ್ ಯಾವ ರೀತಿ ಇದೆ, ಅದೇ ರೀತಿ ಮತ್ತೇನಂದರೆ ಬೇಸ್ ಪೇ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ವಿಡಿಯೋನ ಮಾಡಿದ್ದೀನಿ. ಹೋಗ್ಬಿಟ್ಟು ನೋಡಿಲ್ಲ ಅಂದರೆ ನೋಡ್ಬೋದು. ಇವಾಗ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಕ್ಕೆ ನಾನು ಇವತ್ತು ಬಂದಿದ್ದೀನಿ. ಶಾಡೋಫ್ಯಾಕ್ಸ್ ಆಗಿರ್ಬೋದು, ಅದೇ ರೀತಿ ಲೋಡ್ ಶೇರ್ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಈ 3 ಫುಡ್ ಡೆಲಿವರಿ ಏನಿದೆ ಇದು ಝೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಅದ್ರ ಜೊತೆಗೆ ಮ್ಯಾಜಿಕ್ ಪಿನ್ನು, ಅಪೋಲೋ, ಈ ಕಡೆಯಿಂದ ಆರ್ಡರ್ಗಳೆಲ್ಲ ಬರ್ತವೆ. ಇದರಿಂದ ನಾವು ಹೋಗ್ಬಿಟ್ಟು ಡೆಲಿವರಿ ಮಾಡಬೇಕಾಗತ್ತೆ. ಇವಾಗ ಒಂದೊಂದಾಗೆ ನೋಡ್ತಾ ಹೋಗೋಣ, ಕಂಪೇರ್ ಮಾಡ್ತಾ ಹೋಗೋಣ ಎಲ್ಲದಕ್ಕೂ. ನೀವು ಕೇಳ್ಬೋದು ನನಗೆ ಯಾವುದು ಅರ್ನಿಂಗ್ ಜಾಸ್ತಿ ಆಗುತ್ತೆ ಅಂತ ಕೇಳಿದಾಗ ಮೇನ್ ಇಂಪಾರ್ಟೆಂಟ್ ಏನಪ್ಪ ಆಗೋದು ಅಂದರೆ ಆರ್ಡರ್ಸ್ಗಳು ಯಾವ ರೀತಿ ಇದ್ದಾವೆ ಅಂತ ಹೇಳ್ಬಿಟ್ಟು. ಇವಾಗ ರ್ಯಾಪಿಡೋದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಬರ್ತಾ ಇರ್ತವೆ. ಇವಾಗ ರ್ಯಾಪಿಡೋ ಆನ್ ಮಾಡ್ಕೊಂಡ್ರೆ ಅಂದ್ಕೊಳ್ಳಿ, ಈಗ 5, 6, 7 ಹಂಗೆ ಆರ್ಡರ್ಗಳು ಬರ್ತಾ ಇರುತ್ತೆ. ನಿನಗೆ ಯಾವ್ದು ಬೇಕೋ ಅದನ್ನ ಎಕ್ಸೆಪ್ಟ್ ಮಾಡಬೇಕಾಗತ್ತೆ. ಓಕೆ, ನಿನ್ಗೆ ಯಾವ್ದು ಬೇಕೋ, ಸಮೀಪ ಇರೋ ತೊಗೋತೀಯ, ದೂರ ತೊಗೋತೀಯ, ಇದನ್ನ ಎಕ್ಸೆಪ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಶಾಡೋಫ್ಯಾಕ್ಸಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ ನಿಮ್ಗೊಂದು ಆರ್ಡರ್ ಬರುತ್ತೆ, ಅದನ್ನ ನೀವು ತೊಗೋಬೇಕು. ಅಂದರೆ 25 ಆರ್ಡ್ರನ್ನ ಕ್ಯಾನ್ಸಲ್ ಮಾಡೋಕ್ಕೆ ನಿಮಗೆ ಪರ್ಮಿಷನ್ ಇರುತ್ತೆ. 25ಕ್ಕಿಂತ ಹೆಚ್ಚು ಆರ್ಡ್ರನ್ನ ನೀವು ಕ್ಯಾನ್ಸಲ್ ಮಾಡೋಂಗಿರಲ್ಲ, ಅಷ್ಟರಲ್ಲಿ ಪೆನಾಲ್ಟಿ ಬೀಳುತ್ತೆ. ಈಗ ಇವೆರಡು ಏನಾಗುತ್ತೆ ಅಂದರೆ ಚೂಸನ್ ತೊಗೋಬೋದು, ಸಕಟ್ ಬಿಡ್ಬೋದು. ಬಟ್ ಇದರಲ್ಲಿ ಲೋಡ್ ಶೇರಲ್ಲಿ ಏನಾಗುತ್ತೆ ಅಂದರೆ ಇವಾಗ ಝೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಯಾವ ರೀತಿ ಆರ್ಡರ್ಗಳು ಬರ್ತವೆ, ನಿನಗೊಂದು ಅಸೈನ್ ಆಯಿತು ಅಂದರೆ ಅದನ್ನು ತಗೊಳ್ಳೇಬೇಕು. ಓಕೆ, ಅಂದರೆ ಅದ್ರ ತಕ್ಕನಾಗೆ ಕೊಟ್ಟಿರ್ತಾನೆ, ಅರ್ನಿಂಗ್ಸ್ ಆಗಿರ್ಬೋದು ಎಲ್ಲನೂ ಕೊಟ್ಟಿರ್ತಾನೆ, ಅದನ್ನು ತೊಗೋಬೇಕು ಅನ್ನೋ ಒಂದು ಮೈಂಡ್ಸೆಟ್ನ ಫಿಕ್ಸ್ ಮಾಡಿದ್ದಾರೆ. ಒಂದು ಬಂತಾ ತಗೊಳ್ಳೋದು, ನೆಕ್ಸ್ಟ್ ಒಂದು ಬಂತಾ ತಗೊಳ್ಳೋದು. ಅಂದರೆ ಎಕ್ಯುರೇಟಾಗಿ ಪರ್ಸ್ನಲಾಗಿ ನಮಗೇ ಬರುತ್ತೆ. ಈಗ 5-6 ಜನ ಕೊಟ್ಟೆ ಎಟ್ ಎ ಟೈಮ್ ಬಂದು ತಗೊಳ್ಬೇಕು ಬಿಡಬೇಕು ಆ ಥರ ಇಲ್ಲ. ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಅದೇ ಥರನೇ ಇರೋದು. ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದಾರೆ ಲೋಡ್ ಶೇರ್ ಅಂತಲೇ ಹೇಳ್ಬೋದು. ಇವಾಗ ಆರ್ಡರ್ಗಳ ವಿಚಾರ ಆಯಿತು. ಇವಾಗ ಡಿಸ್ಟೆನ್ಸ್ ಪೇ ಯಾವ ರೀತಿ ಕೊಡ್ತಾನೆ, ಬೇಸ್ ಪೇ ಯಾವ ರೀತಿ ಇದೆ ಅಂತೇಳಿ ನೋಡೋಣ. ರ್ಯಾಪಿಡೋದಲ್ಲಿ ಏನಪ್ಪ ಅಂದರೆ ನಿಮಗೆ 13 ರೂಪಾಯಿ ಬೇಸ್ ಪೇ ಇದೆ. ಓಕೆ, 13 ರೂಪಾಯಿ ಬೇಸ್ ಪೇನ ಕೊಡ್ತಾನೆ. ಮತ್ತು ಇನ್ನೊಂದು ಏನಂದರೆ ನಿಮಗೆ 0 to 3 ಕಿಲೋಮೀಟ್ರ್ ಹೋದರೆ 6.5 ರೂಪಾಯಿ ಕೊಡ್ತಾನೆ. 3 ಕಿಲೋಮೀಟ್ರಿಂದ 5 ಕಿಲೋಮೀಟ್ರ್ ಏನಾದರೂ ಹೋದರೆ 7 ರೂಪಾಯಿ ಪರ್ ಕಿಲೋಮೀಟ್ರ್ ಆಗುತ್ತೆ. ಅದೇ ರೀತಿ 5ರಿಂದ 12 ಕಿಲೋಮೀಟ್ರ್ ಏನಾದ್ರು ಹೋದರೆ ನಿಮಗೆ 10 ರೂಪಾಯಿ ಪರ್ ಕಿಲೋಮೀಟ್ರ್ ಆಗುತ್ತೆ. ಯಾವುದರಲ್ಲಿ? ಇದು ರ್ಯಾಪಿಡೋದಲ್ಲಿ. ಅದೇ ರೀತಿ ಇವಾಗ ಶಾಡೋಫ್ಯಾಕ್ಸಲ್ಲಿ ನೋಡೋಣ. ಶಾಡೋಫ್ಯಾಕ್ಸಲ್ಲಿ ಏನು ಅಂದರೆ ಬೇಸ್ ಪೇ ಬಂದುಬಿಟ್ಟು 30 ರೂಪಾಯಿ, 35 ರೂಪಾಯಿ, 40 ರೂಪಾಯಿ ಇದೆ. ಅಂದರೆ ಪೀಕ್ ಟೈಮಲ್ಲಿ ಇರುತ್ತೆ ಆ ರೀತಿ. ಓಕೆ, ಇದರಲ್ಲಿ ಏನು ಅಂದರೆ 2 ಕಿಲೋಮೀಟ್ರಿಗಿಂತ ಜಾಸ್ತಿ ನಾವೇನಾದರೂ ಹೋದರೆ ನಮಗೆ 4 ರೂಪಾಯಿ ಪರ್ ಕಿಲೋಮೀಟ್ರ್ ಕೊಡ್ತಾನೆ. 2ರಿಂದ 4 ಕಿಲೋಮೀಟ್ರಿಗಿಂತ ಜಾಸ್ತಿ ಹೋದರೆ ನಾವು 5 ರೂಪಾಯಿ ಪರ್ ಕಿಲೋಮೀಟ್ರು, 4 ಕಿಲೋಮೀಟ್ರಿಗಿಂತ ಜಾಸ್ತಿ ಹೋದರೆ 8 ರೂಪಾಯಿ ಪರ್ ಕಿಲೋಮೀಟರು. ಈ ರೀತಿ ಇದೆ ನೋಡಿ. ರ್ಯಾಪಿಡೋದಲ್ಲಿ ಬಂದುಬಿಟ್ಟು ನಿಮಗೆ ಏನಂದರೆ ಅಂದರೆ 3 ರೂಪಾಯಿ ಅಥವಾ 6 ರೂಪಾಯಿ ಪರ್ ಕಿಲೋಮೀಟ್ರ್ ಇರುತ್ತೆ. ಶಾಡೋಫ್ಯಾಕ್ಸಲ್ಲಿ ನಿಮಗೆ 4 ರೂಪಾಯಿ ಪರ್ ಕಿಲೋಮೀಟ್ರ್ ಎಕ್ಸ್ಟ್ರಾ ಇದೆ. ಬೇಸ್ ಪೇ ಬಂದುಬಿಟ್ಟು ನಿಮಗೆ ಇಲ್ಲಿ 30 ರೂಪಾಯಿ ಇದೆ, ಅಲ್ಲಿ 13 ರೂಪಾಯಿ ಇದೆ. ಇದರಲ್ಲಿ ಏನಾಗುತ್ತೆ ಅಂದರೆ ಲೋಡ್ ಶೇರ್ಲಿ ಏನಾಗುತ್ತೆ ಅಂದರೆ ಬೇಸ್ ಪೇನೇ ಬಂದುಬಿಟ್ಟು 55 ರೂಪಾಯಿ ಬೇಸ್ ಪೇ ಕೊಡ್ತಾ ಇದ್ದಾರೆ. ಅದೇ ರೀತಿ ನಾನ್ ಪೀಕ್ ಅವರ್ಸಲ್ಲಿ 50 ರೂಪಾಯಿ ಇದೆ. ಪೀಕ್ ಅವರ್ಸಲ್ಲಿ 55 ರೂಪಾಯಿ ಬೇಸ್ ಪೇ ಇದೆ. ನಾವು ಏನಾದರೂ ಅರ್ಧ ಕಿಲೋಮೀಟ್ರ್ ಹೋಗಲಿ, 1 ಕಿಲೋಮೀಟ್ರ್ ಹೋಗಲಿ, 2 ಕಿಲೋಮೀಟ್ರ್ ಹೋಗಿ ಡೆಲಿವರಿ ಮಾಡಲಿ, ನಮಗೆ 55 ರೂಪಾಯಿ ಸಿಗುತ್ತೆ. ಅದೇ ರೀತಿ ಜಾಸ್ತಿ ಏನಾದ್ರು ಹೋದ್ವಿ ಅಂದ್ಕೊಳ್ಳಿ, ಮತ್ತು ಅದಕ್ಕೂ ಅರ್ನಿಂಗ್ ಇದೆ. ಓಕೆ, ಮಿನಿಮಮ್ ಬಂದುಬಿಟ್ಟು 55 ರೂಪಾಯಿ. ಈಗ ಯೋಚನೆ ಮಾಡಿ, ಇವಾಗ ಒಂದು ಪೀಕ್ ಇದೆ, 12 ಗಂಟೆಯಿಂದ 4 ಗಂಟೆ ಒಂದು ಪೀಕ್ ಅಂದ್ಕೊಳ್ಳಿ. ಅದರಲ್ಲಿ ನಾವು ಒಂದು 10 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ವಿ ಅಂದರೆ 550 ರೂಪಾಯಿ ಆಗುತ್ತೆ. 55 ರೂಪಾಯಿಗೆ ಒಂದು ಆರ್ಡ್ರ್ ಅಂದರೆ 555 ರೂಪಾಯಿ. 10 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದಕ್ಕೆ 100 ರೂಪೀಸ್ ಬೋನಸ್ ಬೇರೆ ಕೊಡ್ತಾನೆ. ಟೋಟಲ್ ಏನಾಯ್ತು ಅಂದರೆ 650 ರೂಪಾಯಿ ಆಯಿತು. 4 ಅವರ್ಗೆ 650 ರೂಪಾಯಿ. ಅದರಲ್ಲಿ 100 ರೂಪಾಯಿ ಬಂದುಬಿಟ್ಟು ನಾವು ಏನಾದರೂ ಪೆಟ್ರೋಲ್ ತೆಗೆದ್ರು ನಮಗೆ 4 ಅವರ್ಗೆ 550 ರೂಪಾಯಿವರೆಗೂ ಉಳಿಯುತ್ತೆ. ಯಾವುದರಲ್ಲಿ? ಲೋಡ್ ಶೇರಲ್ಲಿ. ಅದ್ರ ಜೊತೆಗೆ ಇವಾಗ ನೀವು ಕೇಳ್ಬೋದು ಝೋನ್ ಯಾವ ರೀತಿ ಇರುತ್ತೆ ಅಂದರೆ ಝೊಮ್ಯಾಟೊ, ಸ್ವಿಗ್ಗಿಲೆಲ್ಲ ಏನು ಮಾಡಿದ್ದಾರೆ ಅಂದರೆ ಒಂದು ಝೋನ್ನ ಸೆಲೆಕ್ಟ್ ಮಾಡಿದ್ದಾರೆ. ಈ ಝೋನಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಇಲ್ಲೇ ಮಾಡಬೇಕು, ಈ ಝೋನಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಇಲ್ಲೇ ಮಾಡಬೇಕು. ರ್ಯಾಪಿಡೋ ಆಗಿ ಶಾಡೋಫ್ಯಾಕ್ಸಲ್ಲಿ ಯಾವುದೇ ರೀತಿಯ ಝೋನ್ ಇಲ್ಲ, ನಿಮಗೆಲ್ಲರೂ ಬರ್ಬೋದು. ಇವತ್ತು ನಾನು ಏನಂದರೆ ಇಲ್ಲಿ ಕೋರಮಂಗಲದಲ್ಲಿ ಇದ್ದೀನಿ ಅಂದ್ಕೊಳ್ಳಿ. ಈಗ ಕೋರಮಂಗಲದಲ್ಲಿ ಆನ್ ಮಾಡಿದ್ರೆ ಅಂದ್ಕೊಳ್ಳಿ, ಅದನ್ನು ಎಲ್ಲಿಗೋ ಎಳಿಬೋದು, ಇನ್ನೊಂದು ಎಲ್ಲಿಗೋ ಎಳಿಬೋದು. ಮೊನ್ನೆ ನನಗೆ ಹಂಗೆ ಆಯಿತು. ಕೋರಮಂಗಲದಿಂದ ಏನು ಅಂದರೆ ಬೇರೆ ಕಡೆಗೆ ಹಾಕ್ದೆ, ಇಂದಿರಾನಗರ ಹಾಕ್ದೆ, ಇಂದಿರಾನಗರಿಂದ ರಾಮಮೂರ್ತಿ ನಗರ ಹಾಕ್ದೆ, ರಾಮಮೂರ್ತಿ ನಗರದಿಂದ ಹೆಬ್ಬಾಳ ಕಡೆಗೆ ಹಾಕ್ದೆ. ಆ ಕಡೆ ಈ ಕಡೆ ಎಲ್ಲ ಕಡೆ ತಿರ್ಗಾಡಿಸ್ತಾನೆ ನಮಗೆ. ಫಸ್ಟ್ ನಾವು ಲೊಕೇಶನ್ ಸ್ಟಾರ್ಟ್ ಮಾಡಿದ ಲೊಕೇಶನ್ನೇ ಬೇರೆ, ಎಂಡ್ ಇರೋ ಲೊಕೇಶನ್ನೇ ಬೇರೆ ಆಗುತ್ತೆ. ವಾಪಸ್ ಮನೆಗೆ ಬರೋಕ್ಕೆ ನಾವು 20ರಿಂದ 25 ಕಿಲೋಮೀಟ್ರ್ ಬರಬೇಕಾಗತ್ತೆ. ಈ ರೀತಿ ಆಗುತ್ತೆ. ಇದರಲ್ಲೂ ಕೂಡ ಶಾಡೋಫ್ಯಾಕ್ಸಲ್ಲೂ ಅದೇ ರೀತಿ ಆಗುತ್ತೆ. ಇವಾಗ ಒಂದು ಲೊಕೇಶನ್ ತೊಗೊಂಡ್ರೆ ಅಲ್ಲೇ ತಿರ್ಗಾಡಿಸ್ತಾ ಇರ್ತಾನೆ. ಬಟ್ ಒಂದೊಂದು ಸತಿ ಹಾಕಿದೆ ಅಂದರೆ ನಾವು ಎಲ್ಲೆಲ್ಲೋ ಹೋಗ್ಬಿಡ್ತೀವಿ ಶಾಡೋಫ್ಯಾಕ್ಸಲ್ಲಿ. ಅದೇ ಆ ರೀತಿ ಲೋಡ್ ಶೇರಲ್ಲಿ ಇಲ್ಲ. ಲೋಡ್ ಶೇರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಒಂದು ಝೋನ್ ಕೊಟ್ಟಿರ್ತಾರೆ, ಆ ಝೋನಲ್ಲೇ ನಿಮ್ಗೆ ಆಟ ಆಡಿಸ್ತಾರೆ. ಈ ಎಂಡಿಂದ ಈ ಎಂಡ್ಗೆ ಹಾಕ್ತಾರೆ. 1 ಕಿಲೋಮೀಟ್ರ್ ಪಿಕಪ್ಪು, 2 ಕಿಲೋಮೀಟ್ರ್ ಡ್ರಾಪು,
2 ಕಿಲೋಮೀಟ್ರ್ ಪಿಕಪ್ಪು, 2 ಕಿಲೋಮೀಟ್ರ್ ಡ್ರಾಪು, 2 ಕಿಲೋಮೀಟ್ರ್ ಪಿಕಪ್ಪು, 3 ಕಿಲೋಮೀಟ್ರ್ ಡ್ರಾಪು. ಇಷ್ಟಲ್ಲೇ ನೀವು ಬೆಳಗ್ಗೆ ಅದೇ ಏರಿಯಾದಲ್ಲಿ ಇರ್ತೀರ, ಮತ್ತು ರಾತ್ರಿನೂ ಅದೇ ಏರಿಯಾದಲ್ಲಿ ಇರ್ತೀರ. ಈಗ ಇವೆರಡರ ಥರ ಏನಿರಲ್ಲ. ಈ ಮೂರಿಗೂ ಕಂಪೇರ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವೇ ಅನ್ಕೋಬೋದು. ಅದ್ರ ಜೊತೆಗೆ ಕಿಲೋಮೀಟ್ರ್ಗಳು ಯಾವುದೆಲ್ಲ ಎಷ್ಟು ಕೊಡ್ತಾನೆ ಅಂತ. ಪಿಕಪ್ ಬಂದುಬಿಟ್ಟು ನಾನು ರ್ಯಾಪಿಡೋದಲ್ಲಿ ನೋಡ್ದಂಗೆ 3 ಕಿಲೋಮೀಟ್ರು, 5 ಕಿಲೋಮೀಟ್ರು, 6 ಕಿಲೋಮೀಟ್ರ್ ಪಿಕಪ್ ಎಲ್ಲ ಇದ್ದಾವೆ. ಬಟ್ ನಾವು ತೊಗೊಳೋದ್ರ ಮೇಲೆ ಇರುತ್ತೆ. ಬಟ್ ಅಷ್ಟುವರೆಗೂ ಕೂಡ ಆರ್ಡರ್ ಬರ್ತಾಯಿದೆ. ಶಾಡಪ್ ಎಕ್ಸೆಲ್ ಅಂತೂ ಮುಗಿದೇ ಹೋಯಿತು. 5 ಕಿಲೋಮೀಟ್ರು, 4 ಕಿಲೋಮೀಟ್ರ್ ಪಿಕಪ್ ಕೊಡ್ತಾನೆ, 6 ಕಿಲೋಮೀಟ್ರ್ ಡ್ರಾಪ್ ಕೊಡ್ತಾನೆ. ಕೊಡೋದು ಮಾತ್ರ 55 ರೂಪಾಯಿ, 60 ರೂಪಾಯಿ ಇದೆ. ಬಟ್ ಇದರಲ್ಲಿಲ್ಲ. ನಿಮ್ಮ ಜೋನಲ್ಲಿ ಏನಿರುತ್ತೆ 2 ಕಿಲೋಮೀಟ್ರ್ ಪಿಕಪ್. ಮ್ಯಾಕ್ಸಿಮಮ್ ನಾನು ನೋಡ್ದಂಗೆ 2 ಕಿಲೋಮೀಟ್ರ್, 2ರಿಂದ 2.5 ಕಿಲೋಮೀಟ್ರ್ ಪಿಕಪ್ ನೋಡಿದ್ದೀನಿ ನಾನು. 3 ಕಿಲೋಮೀಟ್ರ್ ಡ್ರಾಪ್ ಇರುತ್ತೆ. ಒಂದೊಂದು ಸತಿ 1 ಕಿಲೋಮೀಟ್ರ್ ಡ್ರಾಪ್ ಇರುತ್ತೆ. 100 ಮೀಟ್ರ್ ಪಿಕಪ್ಪು, 2 ಕಿಲೋಮೀಟ್ರ್ ಡ್ರಾಪು, ಈ ರೀತಿ ಎಲ್ಲ ಪೇನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇವಾಗ ನಾನು 8 ಅವರ್ ಕೆಲಸ ಮಾಡಿದ್ದೀನಿ. ಶಾಡೋಫ್ಯಾಕ್ಸ್, ಅದೇ ರೀತಿ ರ್ಯಾಪಿಡೋ, ಅದೇ ರೀತಿ ಲೋಡ್ ಶೇರ್, ಮೂರನ್ನೂ ಕೂಡ 8 ಅವರ್ ಎಕ್ಸಾಕ್ಟಾಗಿ ನಾನು 12 ಗಂಟೆಗೆ ಆನ್ ಮಾಡ್ತಿದ್ದೆ, 4 ಗಂಟೆ ಕ್ಲೋಸ್ ಮಾಡಿ, ಮತ್ತೆ 7 ಗಂಟೆಗೆ ಆನ್ ಮಾಡಿ, ಮತ್ತೆ ರಾತ್ರಿ 11 ಗಂಟೆಗೆ ಆಫ್ ಮಾಡ್ತಾಯಿದ್ದೆ. ಎಕ್ಸಾಕ್ಟಾಗಿ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ ಅಂತೇಳಿ ಕೇಳೋದಾದ್ರೆ ನಿಮಗೆ, ನನಗೆ ಫಸ್ಟ್ ರ್ಯಾಪಿಡೋ ಬಂದುಬಿಟ್ಟು 60 ಕಿಲೋಮೀಟ್ರ್ ಏನೋ ಓಡಿಸಿದ್ದೀನಿ. ಅದೇ ರೀತಿ ನೆಕ್ಸ್ಟ್ ಬಂದರೆ ಇದು ಶಾಡೋಫ್ಯಾಕ್ಸ್ ಬಂದುಬಿಟ್ಟು 70 ಕಿಲೋಮೀಟ್ರ್ ಏನೋ ಓಡಿಸಿದ್ದೀನಿ. ಲೋಡ್ ಶೇರ್ ಬಂದುಬಿಟ್ಟು 90 ಕಿಲೋಮೀಟ್ರ್ ಓಡಿಸಿದ್ದೀನಿ. ಓಕೆ, ಇದ್ರ ಮೇಲೆ ಗೊತ್ತಾಗ್ಬೋದು ಅರ್ನಿಂಗ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಅರ್ನಿಂಗ್ ಬಂದುಬಿಟ್ಟು ನನಗೆ 800 ಚಿಲ್ಲರೆ ಆಗಿತ್ತು ರ್ಯಾಪಿಡೋದಲ್ಲಿ. ಅದೇ ರೀತಿ ಈ ಶಾಡೋಫ್ಯಾಕ್ಸಲ್ಲೂ ಕೂಡ 800 ಚಿಲ್ಲರೆ ಆಗಿತ್ತು. ಬಟ್ ಲೋಡ್ ಶೇರಲ್ಲಿ ಮಾತ್ರ ನನಗೆ 1200 ರೂಪಾಯಿ ಆಗುತ್ತೆ. ಇವಾಗ ಏನು ಮೂರು ಕೂಡ ನೋಡ್ತಾ ಇದ್ರೆ ಇವಾಗ ಇಷ್ಟಿಷ್ಟು ಅರ್ನಿಂಗ್ಸ್ ಆಗಿದೆ. ಸೇಮ್ ಟೈಮಿಂಗ್ಸು ಅರ್ನಿಂಗ್ಸ್ ಆಗಿರೋದಿಷ್ಟು ಅಂದರೆ ಒಂದು 20 ಕಿಲೋಮೀಟ್ರ್ ಜಾಸ್ತಿ ಆಗಿದೆ. ಯಾಕಂದರೆ ನಾವು ಅರ್ನಿಂಗ್ಸ್ ಬರ್ತಾ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾ ಇರುತ್ತೆ ಅಂದರೆ ನಮಗೆ ಅರ್ನಿಂಗು ಜಾಸ್ತಿ ಆಗುತ್ತೆ. ಅದೇ ರೀತಿ ಪೆಟ್ರೋಲ್ ಕೂಡ ಜಾಸ್ತಿ ಹೋಗುತ್ತೆ. ನಮಗೆ ನೋಡ್ಬೋದು ನಾರ್ಮಲ್ ಎರಡಕ್ಕೂ ಕೂಡ 200 ರೂಪಾಯಿ ಪೆಟ್ರೋಲ್ ಹೋಗಿದೆ. ನನಗೆ ರ್ಯಾಪಿಡೋದಲ್ಲಿ ಉಳಿದಿದ್ದು 600 ರೂಪಾಯಿ. ಅದೇ ರೀತಿ ಶಾಡೋಫ್ಯಾಕ್ಸಲ್ಲಿ ಉಳಿದಿದ್ದು ಕೂಡ 600 ರೂಪಾಯಿ. ಅದೇ ರೀತಿ ಲೋಡ್ ಶೇರಲ್ಲಿ ಉಳಿದಿದ್ದು ಮಾತ್ರ ನನಗೆ 1000 ರೂಪಾಯಿ. ಓಕೆ, 400 ರೂಪಾಯಿ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು. ಇವಾಗ ಯೋಚನೆ ಮಾಡ್ಬೋದು ನೀವು, ನಾನು ಯಾವ್ದು ಮಾಡಲಿ ಅಂತ ಹೇಳ್ಬಿಟ್ಟು. ನೀವೇ ಇಷ್ಟೆಲ್ಲ ಕಂಪೇರ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಅದ್ರ ಮೇಲೆ ನೀವು ಮಾಡ್ಕೋಬೋದು. ಬೇಕಾದ್ರೆ ನನ್ನ ಹಳೆ ವಿಡಿಯೋಗಳಿದಾವಲ್ಲ 3, ರ್ಯಾಪಿಡೋ, ಅದೇ ರೀತಿ ಶಾಡೋಫ್ಯಾಕ್ಸು, ಅದೇ ರೀತಿ ಲೋಡ್ ಶೇರು, 3 ವಿಡಿಯೋಗಳ ಲಿಂಕ್ನೂ ಕೂಡ ಹಾಕಿದ್ದೀನಿ. ಆ ವಿಡಿಯೋಗಳನ್ನ ನೋಡಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾವುದಕ್ಕೆ ನಾನು ಜಾಯ್ನ್ ಆಗಬೇಕು ಅಂತ ಹೇಳ್ಬಿಟ್ಟು. ಈ 3 ಕಂಪೇರ್ಗಳನ್ನು ನೋಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಅದೇ ರೀತಿ ಪಿಕಪ್ ಲೊಕೇಶನ್ನು ಕೂಡ. ಇವಾಗ ರ್ಯಾಪಿಡೋದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಒಂದು ಆರ್ಡರ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಆರ್ಡರ್ ಬರುತ್ತೆ. ಓಕೆ, ಅದಕ್ಕೂ ಮುಂಚೆ ಒಂದೆರಡು ಬಂದಿರೋದು ನೋಡಿದ್ದೀನಿ. ಶಾಡೋಫ್ಯಾಕ್ಸಲ್ಲಿ ಮುಂಚೆನೇ ಬರುತ್ತೆ. ಬಟ್ ಇದರ ಲೋಡ್ ಶೇರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಇನ್ನೂ ನಾವು ಪಿಕಪ್ ಮಾಡ್ಕೊಂಡಿರ್ತೀವಿ, ಆರ್ಡರ್ ಬರುತ್ತೆ. ಓಕೆ, ಅದನ್ನು ಡ್ರಾಪ್ ಮಾಡಿ ಹೋಗಿ ನಾವು ಪಿಕಪ್ ಮಾಡೋ ಅಷ್ಟರಲ್ಲಿ ಆ ಫುಡ್ ರೆಡಿ ಇರುತ್ತೆ ಅಂತ ಹೇಳ್ಬೋದು. ಎಷ್ಟೋ ಸತಿ ನಾನು ವೇಟೇ ಮಾಡಿಲ್ಲ ಲೋಡ್ ಶೇರಲ್ಲಿ ಯಾವುದೂ ಕೂಡ. ಇದ್ರ ಲೊಕೇಶನಲ್ಲಿ ಏನಂದ್ರೆ ರೆಸ್ಟೋರೆಂಟ್ ಹತ್ರ ನಾನು ವೇಟೇ ಮಾಡಿಲ್ಲ. ಆರ್ಡರ್ ರೆಡಿ ಇಲ್ವಾ ಅಂತ ಹೇಳ್ಬಿಟ್ಟು ವೇಟೇ ಮಾಡಿಲ್ಲ. ಯಾಕಂದರೆ ನಾವು ಇದನ್ನು ಹೋಗಿ ಡ್ರಾಪ್ ಮಾಡಿ ಬರೋ ಅಷ್ಟರಲ್ಲಿ ಅದರದ್ದು ರೆಡಿ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ತೊಗೊಂಬರ್ತೀವಿ. ಓಕೆ, ಈ ರೀತಿ ಎಲ್ಲ ಆಗಿತ್ತು. ಮತ್ತು ನಾನು ಇರೋದು ಎಲ್ಲಿ ಮಾಡಿರೋದು ಅಂತಂದರೆ ಲೊಕೇಶನ್ ನಿಮಗೆ ಹೇಳ್ಬಿಡ್ತೀನಿ. HSR ಲೇಔಟು, ಅದೇ ರೀತಿ ಕೋರಮಂಗಲ, ಈ ಸರೌಂಡಿಂಗಲ್ಲಿ ಮಾಡಿದ್ದು. ಇದು ಟ್ರಾಫಿಕ್ ಏರಿಯಾ, ನಿಮಗೆ ಗೊತ್ತೇ ಇರುತ್ತೆ. ಟ್ರಾಫಿಕಲ್ಲಿ ಜಾಸ್ತಿ ಅರ್ನಿಂಗ್ಸ್ ಕೂಡ ಮಾಡೋಕ್ಕಾಗಲ್ಲ ನಾವು. ಓಕೆ, ಇರೋದ್ರಲ್ಲಿ ಇಷ್ಟು ಮಾಡಿ ನಿಮಗೆ ರಿಯಾಲಿಟಿನ ತಿಳಿಸ್ಕೊಟ್ಟಿದ್ದೀನಿ. ಯಾಕಂದರೆ ನಾನು ಇಲ್ಲಿ ಕೂತ್ಕೊಂಡು ನಾರ್ಮಲಾಗಿ ಹೇಳಿಬಿಟ್ರೆ ಇದು ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ಅದಾಗಲ್ಲ. ಯಾಕಂದರೆ ಅದೇ ಇಳಿಬೇಕು. ಅಂದರೆ ಏನಂತಾರೆ, ಅದು ನೀರಿಗೆ ಇಳಿದ ಮೇಲೆ ನಾಳೆ ಗೊತ್ತಾಗೋದು ಅಂತಾರಲ್ಲ, ಆ ರೀತಿ ಇಳಿದ ಮೇಲೇ ನಮಗೆ ಅರ್ನಿಂಗ್ಸ್ ಎಷ್ಟಾಗುತ್ತೆ ಎಷ್ಟೆಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಓಕೆ ಸ್ನೇಹಿತರೆ, ನಿಮಗೊಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ. 3 ಆ್ಯಪ್ದು ಕೂಡ ಇವಾಗ ಜೋನ್ ಆಗಿರ್ಬೋದು, ಅದೇ ರೀತಿ ಡಿಸ್ಟೆನ್ಸ್ ಆಗಿರ್ಬೋದು, ಅದೇ ರೀತಿ ಲೊಕೇಶನ್ಗಳಾಗಿರ್ಬೋದು, ಅದೇ ರೀತಿ ಬೇಸ್ ಪೇ ಆಗಿರ್ಬೋದು, ಅದೇ ರೀತಿ ಎಲ್ಲನೂ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ನಿಮಗೆ ಇದ್ರ ಮೇಲೆ ಯಾವ್ದು ಮಾಡಬೇಕು ಅನಿಸುತ್ತೋ ನೀವು ಕೂಡ ಮಾಡ್ಬೋದು. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಯಾವುದಾದ್ರೂ ಚಾಲೆಂಜ್ ತೊಗೊಳಂಗಿದ್ರೆ ಯಾವ ರೀತಿ ಚಾಲೆಂಜ್ ತೊಗೋಬೇಕು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಆ ರೀತಿ ನೆಕ್ಸ್ಟ್ ಚಾಲೆಂಜ್ನ ತೊಗೊಳ್ತೀನಿ ಅಂತ ಮತ್ತೆ ತಿಳಿಸ್ತಾ ಮತ್ತೆ ಮುಂದೆ ಹೇಳೋದು ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.